ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆ ಅಂಗವಾಗಿ ವಿಧಾನಸೌಧದ ಆವರಣದಲ್ಲಿ ಇಂದು ಅರಸು ಪ್ರತಿಮೆಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಗಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಡಾ ಜಿ ಪರಮೇಶ್ವರ್, ದೇವರಾಜ ಅರಸು ಅವರ ಆಡಳಿತಾವಧಿ ಜನಪರ ಯೋಜನೆಗಳು ಇತಿಹಾಸದಲ್ಲಿ ದಾಖಲಾಗಿವೆ. ಅವರು ಸಮಾಜದಲ್ಲಿನ ಶೋಷಣೆಗೊಳಗಾದವರಿಗೆ ಶಾಶ್ವತವಾಗಿ ಪರಿಹಾರ ಕಲ್ಪಿಸಿದರು. ಉಳುವವನೇ ಭೂಮಿಯ ಒಡೆಯ ಕಾರ್ಯಕ್ರಮ ದುಡಿಯುವ ರೈತರ ಜೀವನವನ್ನೇ ಬದಲಿಸಿತು ಎಂದು ತಿಳಿಸಿದರು. ಯಶಸ್ವಿ ಆದರು ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ರೈತ ಸಮುದಾಯಕ್ಕೆ ಉಳುವವನೇ ಒಡೆಯ ಅಂತಕ್ಕಂಥ ಒಂದು ಘೋಷವಾಕ್ಯದಲ್ಲಿ ಯಾರು ಭೂಮಿಯನ್ನು ಉಳುತ್ತಾ ಇದ್ರು ಅವರಿಗೆ ಆ ಜಮೀನು ಆ ಭೂಮಿ ಸಿಗಬೇಕು ಅಂಥೇಳಿ ಕಾನೂನಿನ ಮೂಲಕ ಇಡೀ ದೇಶದಲ್ಲಿ ಮೊದಲನೇದಾಗಿ ಬದಲಾವಣೆಯನ್ನು ತಂದಂಥವರು. ಈ ಮಧ್ಯೆ ಮೈಸೂರು ಜಿಲ್ಲಾಡಳಿತ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಮೈಸೂರಿನಲ್ಲಿ ದೇವರಾಜ ಅರಸು ಅವರ ಜಯಂತಿ ಆಚರಿಸಲಾಯಿತು. ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ದೇವರಾಜು ಅರಸು ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದರು. ಈ ವೇಳೆ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತ ಎಂಕೆ ಸವಿತಾ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಯುಕೇಶ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಎಂಕೆ ಸವಿತಾ, ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರು ಶೋಷಿತ ಹಾಗೂ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಕಂಕಣಬದ್ಧವಾಗಿ ಕಾರ್ಯನಿರ್ವಹಿಸಿದ್ದರು ಎಂದು ತಿಳಿಸಿದರು. ನಗರ ಪ್ರದೇಶಗಳಲ್ಲಿ ಓದಬೇಕಂತ ಹೇಳಿದ್ರೆ BCM ಹಾಸ್ಟೆಲ್ಗಳು, ಅಲ್ಪಸಂಖ್ಯಾತ ಹಾಸ್ಟೆಲ್ಗಳು ಇವತ್ತಿಗೂ ಸಹ ಅವರ ಹೆಸರಲ್ಲಿ ನಡೀತಾ ಇದೆ. ಅವರು ಅನ್ನದಾತ, ಆಶ್ರಯದಾತ. ನಾವು ಎಂದೆಂದಿಗೂ ಸಹ ಅವರನ್ನು ಕೊಡುಗೆಗಳನ್ನು ನಾವು ಮರೆಯೋಕ್ಕಾಗಲ್ಲ. ಹಾಗಾಗಿ ಅವರಿಗೆ ಅವರ ಜನ್ಮದಿನದ ನಮನಗಳನ್ನು ಸಲ್ಲಿಸ್ತೇವೆ.